ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಯಾವುದು ಆ ಟಿಪ್ಸ್ ಅಂತ ಅಂದರೆ, ನಮಗೆ ಪಿಗ್ಮೆಂಟೇಷನ್ ಯಾರ್ಯಾರಿಗೆ ಇರುತ್ತೆ ಅಂಥವರಿಗೆ ಮನೆಯಲ್ಲೇ ಬೇಕಾದ ಉಪಯೋಗಿಸುವಂಥ ಇಂಗ್ರೀಡಿಯೆಂಟ್ಸ್ ಮುಖಾಂತರ ಯಾರಿಗೆಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರೋವಂಥವ್ರಿಗೆ ಕ್ಲಿಯರ್ ಆಗೋವಂಥದ್ದು. ಫೇಸ್ ಕ್ಲಿಯರ್ ಆಗುತ್ತೆ, ಆ ಬ್ಲ್ಯಾಕ್ ಹೆಡ್ಸ್ ಕ್ಲಿಯರ್ ಆಗುತ್ತೆ, ವೈಟ್ ಹೆಡ್ಸ್ ಕ್ಲಿಯರ್ ಆಗುತ್ತೆ. ಮೇನ್ ಪಿಗ್ಮೆಂಟೇಷನ್ ಯಾರ್ಯಾರಿಗಿರುತ್ತೆ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆದಂಥ ವೀಡಿಯೋಸು ಇದು. ಏನದು ಬ್ಲ್ಯಾಕ್ ಹೆಡ್ಸ್ ಅಂತಂದರೆ ಕಪ್ಪು ಬಂಗು ಅಂತ ಏನು ಬರುತ್ತೆ ಫೇಸಲ್ಲಿ, ಮೂಗಿನ ಭಾಗದಲ್ಲಿ ಅದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅಂಥವರಿಗೆ ಇದು ತುಂಬ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಯಾವ ರೀತಿ ಅದನ್ನು ಮಾಡೋದು ಅಂದರೆ, ಅದಕ್ಕೆ 2 ಟಿಪ್ಸ್ ಇದೆ ಫ್ರೆಂಡ್ಸ್. ಅದು ಫಸ್ಟ್ ಟಿಪ್ಸು ಯಾವ ರೀತಿ ಕ್ಲೆನ್ಸಿಂಗ್ ಮಾಡೋದು, ಸ್ಕ್ರಬ್ಬಿಂಗ್ ಮಾಡೋದು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ, ಅದು ನನಗೂ ಕೂಡ ಒಂದು 2-3 ಮಾರ್ಕ್ಸು ಈಗಷ್ಟೇ ರನ್ನಿಂಗ್ ಕಾಣಿಸ್ಕೊಂಡಿದೆ. ಅದು ನನಗೆ ಕ್ಲಿಯರ್ ಆಗ್ತಾ ಬಂದಿದೆ ಈ ರೀತಿ ಒಂದು ಕ್ಲೆನ್ಸಿಂಗ್ ಮಾಡ್ತಾ. ಅದಕ್ಕೋಸ್ಕರ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಖಂಡಿತ ವಿಡಿಯೋ ಇಷ್ಟ ಆಗುತ್ತೆ ಅಂತ ಎಲ್ಲೂ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ ಫ್ರೆಂಡ್ಸ್. ಖಂಡಿತ ಫಸ್ಟ್ ಟಿಪ್ಸ್ ಯಾವ ಇಂಗ್ರೀಡಿಯೆಂಟ್ಸ್ ಮುಖಾಂತರ ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ಕ್ಲೆನ್ಸ್ನ ಮಾಡಬೇಕು ಅಂತ ಫಸ್ಟ್ ಟಿಪ್ಸಲ್ಲಿ ನಾನು ತೋರಿಸ್ತೀನಿ. ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಇದಕ್ಕೆ ಬೇಕಂತ ಇಂಗ್ರೀಡಿಯೆಂಟ್ಸು ಬರೀ ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್. ಬನ್ನಿ ಅದನ್ನು ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ಯಾವ ರೀತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕು ಫಸ್ಟ್ ಟಿಪ್ಸಲ್ಲಿ ಅಂತಂದರೆ, ಒಂದು ಬೌಲ್ನ ತೊಗೊಂಡು ನಮಗೆ ಒಂದು 2 ಸ್ಪೂನ್, ಇದರಲ್ಲಿ ಒಂದು ಸಣ್ಣ ಸ್ಪೂನ್ ಆದರೆ ಒಂದು 2 ಸ್ಪೂನು ಹಾಲು ಬೇಕು, ಹಸಿ ಹಾಲಿದು. ನೆಕ್ಸ್ಟು ಇದಕ್ಕೆ ಅರ್ಧ ಸ್ಪೂನು ಉಪ್ಪು ಬೇಕು ಫ್ರೆಂಡ್ಸ್. ಒಂದು ಅರ್ಧಕ್ಕಿಂತ ಕಡಿಮೆನೇ ತಗೊಳ್ಳಿ. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇದರಿಂದ ನಮಗೆ ಬ್ಲ್ಯಾಕ್ ಹೆಡ್ಸ್ಗಳು ವೈಟ್ ಹೆಡ್ಸ್ಗಳು ಕ್ಲಿಯರ್ ಆಗುತ್ತೆ. ಅಂದರೆ ಪಿಗ್ಮೆಂಟೇಷನ್ಗೆ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇರುತ್ತೆ ಅಂಥವರಿಗೆ ಇದು ತುಂಬ ಯೂಸ್ಫುಲ್ ಆದಂಥ ವಿಡಿಯೋ ಫ್ರೆಂಡ್ಸ್. ಖಂಡಿತ ಇದನ್ನು ಯಾವ ರೀತಿ ಇದು ತುಂಬ ನಯಸ್ಸಿಗೆಲ್ಲ ಕ್ಲಿಯರ್ ಆಗಬೇಕು, ಅಂದರೆ ಕರಗಬೇಕು. ಉಪ್ಪು ಕರಗುತ್ತೆ. ಉಪ್ಪಲ್ಲಿರೋ ಅಂಶ ಅದರೊಳಗಿರೋ ಕ್ಯಾಲ್ಸಿಯಂ ಕೂಡ ನಮ್ಮ ಫೇಸ್ಗೆ ಅಪ್ಲೈ ಆಗುತ್ತೆ. ಇದರಿಂದ ನಮಗೆ ಏನಾಗುತ್ತೆ, ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸು ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ನಂತರ ಇದನ್ನು ಯಾವುದ್ರ ಮುಖಾಂತರ ಕ್ಲೆನ್ಸಿಂಗ್ ಮಾಡೋದು ಅಂತ ಹೇಳಿದ್ರೆ, ಒಂದು ಕಿತ್ತಳೆ ಹಣ್ಣನ್ನು ಈ ರೀತಿ ತಗೊಂಡು ಅದರಲ್ಲಿ ಸ್ವಲ್ಪ ಈ ರೀತಿ ಎದ್ಕೊಂಡು ಇಡಬೇಕು. ಒಂದು 5 ಸೆಕೆಂಡು ಈ ರೀತಿ ಇಡಬೇಕು. ಬನ್ನಿ ಯಾವ ರೀತಿ ಇದನ್ನು ಕ್ಲೆನ್ಸ್ನ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಕ್ಲೆನ್ಸ್ನ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಯಾವುದೇ ಒಂದು ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಯಾವುದೇ ಒಂದು ಮೇಕಪ್ ಇಲ್ಲದಲೇ ನಾವು ಫೇಸ್ಗೆ ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ ಆಗಲಿ, ಒಂದು ಫೇಸ್ ಪ್ಯಾಕ್ ಆಗಲಿ, ನಾವು ಚೆನ್ನಾಗಿ ಅದನ್ನು ತೊಳ್ಕೊಂಡು ಫೇಸ್ನ ವಾಶ್ ಮಾಡ್ಕೋಬೇಕು. ನೀವು ಯಾವ ಫೇಸ್ ವಾಶ್ನ ಮುಖಾಂತರ ಫೇಸ್ನ ವಾಶ್ ಮಾಡ್ಕೊತೀರೋ ಅದರಲ್ಲಿ ನಾವು ಫೇಸ್ನ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ನಂತರ ನಮ್ಮ ಫೇಸ್ಗೆ ಯಾವುದೇ ಒಂದು ವಸ್ತುಗಳನ್ನಾಗಲಿ ಅಪ್ಲೈ ಮಾಡ್ಕೋಬೇಕು. ಇಲ್ಲ ಅದಕ್ಕಿಂತ ಹಾಗೆ ಫೇಸ್ನ ನಾವು ಅಪ್ಲೈ ಮಾಡಿಕೊಂಡ್ರೆ ನಮ್ಮಲ್ಲಿರೋ ಬ್ಲ್ಯಾಕ್ ಹೆಡ್ಸ್ ಆಗಲಿ ಕ್ರಿಮಿಕೀಟಗಳಾಗಲಿ ಹಾಗೇ ಇರುತ್ತೆ. ಅದಕ್ಕಿಂತ ಮುಂಚೆ ನಾವು ಫೇಸ್ನ ಚೆನ್ನಾಗಿ ಒಂದು ಸಲ ತೊಳ್ಕೊಂಡು ವಾಶ್ ಮಾಡ್ಕೊಂಡ್ಬಂದುಬಿಡಬೇಕು ಫ್ರೆಂಡ್ಸ್. ಬನ್ನಿ ಯಾವ ರೀತಿ ಇದನ್ನು ಕ್ಲೆನ್ಸ್ನ ಮಾಡಬೇಕು ಅಂತ ತೋರಿಸ್ತೀನಿ. ಅದೇ ಹಾಲು ಮತ್ತು ಉಪ್ಪನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಒಂದು ಕಿತ್ತಳೆ ಹಣ್ಣಿನ ಮುಖಾಂತರ ನಾವು ಇದನ್ನು ಕ್ಲೆನ್ಸ್ನ ಮಾಡಬೇಕು. ಕಿತ್ತಳೆ ಹಣ್ಣಲ್ಲಿ ವಿಟಮಿನ್ ಸಿ ಇದೆ. ಇದು ನಮ್ಮ ಫೇಸ್ಗೆ ತುಂಬ ಅಪ್ಲೈ ಆಗುತ್ತೆ. ವಿಟಮಿನ್ ಸಿ ಇರೋದ್ರಿಂದ ಫೇಸ್ಗೆ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಆಮೇಲೆ ಮೂಗಿನ ಭಾಗ ಮೇನ್ ಅಂದರೆ ಪಿಗ್ಮೆಂಟೇಷನ್ ಇರೋವಂಥವ್ರು ಮೂಗಿನ ಭಾಗನ ಚೆನ್ನಾಗಿ ಕ್ಲೆನ್ಸ್ನ ಮಾಡಬೇಕು.
ಇದಕ್ಕೆ ಹಸಿ ಹಾಲನ್ನೇ ನಾವು ತಗೋಬೇಕು ಫ್ರೆಂಡ್ಸ್. ನಾವು ಫೇಸ್ಗೆ ಏನೇ ಒಂದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ನ ನೀಟಾಗೆಲ್ಲ ತೊಳ್ಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ನಂತರ ಹೇರ್ಸ್ಗಳ್ನೂ ಅಷ್ಟೇ ಹಿಂದಕ್ಕೆ ಎಲ್ಲ ಹಿಂದಕ್ಕೆ ನೀಟಾಗಿ ಕಟ್ಕೊಂಡು ಫೇಸ್ಗೆ ಅಪ್ಲೈ ಮಾಡಬೇಕು. ಯಾಕೆಂದರೆ ಹೇರ್ಗೂ ಕೂಡ ಅಂಟ್ಕೊಂಡು ಬಿಡುತ್ತೆ, ಅದರಿಂದ ಹೇರ್ಗೂ ಏನಾದರೂ ತೊಂದರೆ ಆಗುತ್ತೆ. ನೋಡಿ ಈ ರೀತಿ ಇದರಲ್ಲಿ ರಿಂಕಲ್ಸ್ ಕೂಡ, ಬ್ಲ್ಯಾಕ್ ರಿಂಕಲ್ಸ್ ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ನಂತರ ಏನು ಕುತ್ತಿಗೆ ಭಾಗ ಯಾರಿಗೆ ಬ್ಲ್ಯಾಕ್ ಹೆಡ್ಸ್ಗಳು ಈ ರೀತಿ ಕಪ್ಪು ಆಗ್ತಿರುತ್ತೆ ಅಂಥವ್ರಿಗೂ ಕೂಡ ಹಾಕೋಬೋದು. ನನಗೇನು ಆ ರೀತಿ ಇಲ್ಲ, ಇರೋರು ಖಂಡಿತ ಹಾಕೊಬೋದು. ಆದರೂ ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪನೇ ಎತ್ಕೊಂಡು ಕ್ಲೆನ್ಸ್ನ ಮಾಡಬೇಕು. ಇಲ್ಲಾಂದರೆ ಸೋರು ಮಿಲ್ಕ್ ಏನಿರುತ್ತೆ ಹಾಲು, ಅದು ನಮಗೆ ಸೋರು ಪ್ರಾಬ್ಲಮ್ಸ್ ಬಂದುಬಿಡುತ್ತೆ. ಸೋರುಗ್ತಾ ಇರುತ್ತೆ, ಹನಿಗಳು ಹನಗ್ತಿರುತ್ತೆ. ನೋಡಿ ಇದರಲ್ಲಿ ಕ್ಲೆನ್ಸ್ನ ಮಾಡಿದ್ರೆ ತುಂಬ ಉತ್ತಮವಾದದ್ದು. ಕಿತ್ತಳೆಹಣ್ಣು ಇಲ್ಲ ಅಂತಂದರೆ ಫ್ರೆಂಡ್ಸ್, ಇದನ್ನು ಲೋಳೆ ರಸ ಏನು ಬರುತ್ತೆ ಅಂದರೆ ಅಲೋವೆರಾ ಏನು ಬರುತ್ತೆ ಅದರಲ್ಲೂ ಕೂಡ ಕ್ಲೆನ್ಸ್ನ ಮಾಡ್ಬೋದು. ಅದರಲ್ಲೂ ಕೂಡ ಒಳ್ಳೊಳ್ಳೆ ವಿಟಮಿನ್ಸ್ ಇದೆ. ಬ್ಲ್ಯಾಕ್ನ ಸ್ಮೂತ್ ಮಾಡುತ್ತೆ. ಈ ರೀತಿ ಕ್ಲೆನ್ಸ್ನ ಮಾಡ್ಕೊಂಡು ಬಂದರೆ ನಮಗೆ ಮೇಯ್ನ್ ಪಿಗ್ಮೆಂಟೇಷನ್ ಏನಂದರೆ ಕಪ್ಪು ಬಂಗು, ವೈಟ್ ಬಂಗು ಅಂತ ಏನಿರುತ್ತೆ ಅದು ಕೂಡ ತುಂಬ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಇದು ನನಗೆ ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ. ನನಗೆ ಡಾರ್ಕ್ ಬ್ಲ್ಯಾಕ್ ಒಂದು 2-3 ಮಾರ್ಕ್ ಇದ್ದು ಅದು ಸ್ವಲ್ಪ ಇವಾಗ ಕ್ಲಿಯರ್ ಆಗ್ತಾ ಇದೆ ಫ್ರೆಂಡ್ಸ್. ಮತ್ತು ನಮಗೆ ಕೈ ಭಾಗದಲ್ಲೂ ಒಬ್ಬರವರಿಗೆ ಪಿಗ್ಮೆಂಟೇಷನ್ ಕಾಣಿಸ್ಕೊಂಡಿರುತ್ತೆ, ಅಂಥವರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಇದನ್ನು ನಾವು 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ನಾವು ಅಪ್ಲೈ ಮಾಡ್ಬೋದು. ಇದರಿಂದ ಪಿಗ್ಮೆಂಟೇಷನ್ ಇರೋವಂಥರೇ ಯೂಸ್ ಮಾಡೋವಂಥದ್ದು ಏನಿಲ್ಲ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಅಂದರೆ ವೈಟ್ ಸ್ಕಿನ್ನು, ನಮಗೆ ವೈಟ್ ಫೇಸಿಂಗ್ ಬರುತ್ತೆ. ಹಾಗಾಗಿ ಮಕ್ಕಳಿಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಅವರ ಸ್ಕಿನ್ನಲ್ಲಿರೋ ಬ್ಲ್ಯಾಕ್ನೆಸ್ಗಳು ತುಂಬ ಕ್ಲಿಯರ್ ಆಗುತ್ತೆ. ಯಾಕೆಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳುಗಳು ನಾವು ಅವ್ರ ಬಗ್ಗೆ ಫೇಸ್ ಬಗ್ಗೆ ಸ್ಕಿನ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ಈ ರೀತಿ ನಾವು ಅವ್ರಿಗೆ ಅಪ್ಲೈ ಮಾಡ್ಕೊಂಡು ಬಂದರೆ ಅವರ ಸ್ಕಿನ್ಗಳಲ್ಲಿರೋ ಕ್ರಿಮಿಕೀಟಗಳು ಕೂಡ ಕ್ಲಿಯರ್ ಆಗ್ತವೆ. ಇದೇ ರೀತಿ ಒಂದು 5 ಮಿನಿಟ್ಸ್ ನಾವು ಕ್ಲೆನ್ಸ್ನ ಮಾಡಬೇಕು. ಎಷ್ಟು ಒಳ್ಳೆಯದು ಅಂತ ಅಂದರೆ ಫ್ರೆಂಡ್ಸ್, ತುಂಬ ಒಳ್ಳೆಯದು. ಈ ರೀತಿ ಮಾಡ್ಕೊಂಡು ಬಂದರೆ ಕಣ್ಣಲ್ಲಿ ಹತ್ರ ಕಪ್ಪು ಕಲೆ ಅಂತ ಏನು ಬರುತ್ತೆ ರಿಂಕಲ್ಸು, ಅದು ಕೂಡ ಕ್ಲಿಯರ್ ಆಗುತ್ತೆ. ನೋಡಿ ನನ್ನ ಫೇಸ್ನಲ್ಲಿ ಯಾವುದೇ ಒಂದು ಪಿಂಪಲ್ಸ್ ಆಗಲಿ ಒಂದು ಬ್ಲ್ಯಾಕೆಟ್ಸ್ ಆಗಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಈ ಒಂದು ಮೊಡವೆ ಗುಳ್ಳೆ ಬಿಟ್ಟರೆ ಯಾವುದೇ ಬ್ಲ್ಯಾಕೆಟ್ಸ್ ಆಗಲಿ ವೈಟ್ ಕೆಟ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ಆದರೆ ಸ್ವಲ್ಪ ಮೂಗಿನ ಮೇಲೆ ಬ್ಲ್ಯಾಕೆಟ್ಸು ಈಗ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಕೂಡ ಈ ರೀತಿ ಕ್ಲೆನ್ಸ್ನ ಮಾಡ್ತಾಯಿದ್ದೀನಿ. ಫೇಸ್ನ ಅಪ್ಲೈಗೆ ಈ ರೀತಿ ಒಂದು ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತ ನಿಮಗೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇದು ಒಂದು 5 ನಿಮಿಷ ಎಲ್ಲ ಫೇಸ್ಗೆ ಅಪ್ಲೈ ಆಗಲಿ. ಅಪ್ಲೈ ಆದ ನಂತರ ಫೇಸ್ನ ವಾಶ್ ಮಾಡ್ಕೊಂಡು ಬರೋಣ. ಈಗ ಕಾಣಿಸ್ತಾ ಇದ್ದೀವಿ ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಇದನ್ನು ಕ್ಲೆನ್ಸ್ನ ಮಾಡಬೇಕು. ಇದನ್ನ ಕ್ಲೆನ್ಸ್ನ ಮಾಡಿದಷ್ಟು ನಮಗೆ ಒಳ್ಳೆಯದು ಫ್ರೆಂಡ್ಸ್. ಇದು ಬಂದು ಫಸ್ಟ್ ಸ್ಟೆಪ್ಪು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಎಲ್ಲ ಅಪ್ಲೈ ಮಾಡ್ಕೊಂಡು ಬರಬೇಕು. ನಾವು ಇದಕ್ಕೆ ಮೇನ್ ಉಪ್ಪನ್ನು ಹಾಕಿದ್ದೀವಿ. ಉಪ್ಪಲ್ಲಿ ಒಳ್ಳೆ ಅಂಶ ಇದೆ ಫ್ರೆಂಡ್ಸ್. ನಮಗೆ ಬ್ಲ್ಯಾಕೆಟ್ಸ್ ಹೋಗೋಕ್ಕೆ, ಪಿಗ್ಮೆಂಟೇಷನ್ ಕ್ಲಿಯರ್ ಆಗೋದಕ್ಕೆ ಉಪ್ಪಿಂದ ತುಂಬ ಸಹಾಯ ಆಗುತ್ತೆ ಫ್ರೆಂಡ್ಸ್. ಇದನ್ನು 5 ಮಿನಿಟ್ಸು ಸ್ವಲ್ಪ ಹಾರಕ್ಕೆ ಬಿಡೋಣ. ಅದಾದ ನಂತರ ಫೇಸ್ನ ವಾಶ್ ಮಾಡ್ಕೊಂಡು ಬರೋಣ ಬನ್ನಿ.
ನೋಡಿ ಫ್ರೆಂಡ್ಸ್, ನಾನು ಅದು ಫೇಸ್ನ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು 5 ಮಿನಿಟ್ಸ್ ಆದಮೇಲೆ, ಕ್ಲೆನ್ಸಿಂಗ್ ಆದಮೇಲೆ ನೋಡಿ ನನ್ನ ಫೇಸ್ ಯಾವ ರೀತಿ ಕಾಣಿಸ್ತಿದೆ. ಇದನ್ನು ಒಂದು ವೈಟ್ ಕಾಟನ್ ಕ್ಲಾತ್ನ ತೊಗೊಂಡು ನಾನು ಈ ರೀತಿ ಎಲ್ಲ ನೀಟಾಗಿ ಸ್ಮೂತ್ನೆಸ್ಸಲ್ಲಿ ವಾಶ್ ಮಾಡ್ಕೊಬೇಕು. ಈ ನೀರಿನ ವಾಟರ್ ಕಂಟೆಂಟ್ ಏನಿರುತ್ತೆ, ನೀರು ಅಂದರೆ ಎಲ್ಲೆಲ್ಲಿ ನಾವು ಅಪ್ಲೈ ಮಾಡ್ಕೊಂಡಿರ್ತೀವಿ, ಎಲ್ಲೆಲ್ಲಿ ವಾಶ್ ಮಾಡ್ಕೊಂಡು ಬರ್ತೀವಿ, ಅದನ್ನೆಲ್ಲ ಈ ರೀತಿ ನೀಟಾಗಿ ಒರೆಸ್ಕೊಂಡ್ಬಿಡ್ಬೇಕು ಫೇಸ್ನ. ಇದು ಬಂದು ಫಸ್ಟ್ ಸ್ಟೆಪ್ ಫ್ರೆಂಡ್ಸ್. ನೋಡಿ ಯಾವ ರೀತಿ ಕಾಣಿಸ್ತಿದೆ ಫೇಸ್ ಅಂತ. ಕಣ್ಣಿನ ಭಾಗ ಹತ್ರನೂ ನಾವು ನೀಟಾಗಿ ಎಲ್ಲ ಒತ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಸ್ಟೆಪ್ನ ನಾವು ಅಪ್ಲೈ ಮಾಡೋದಕ್ಕೆ ಈ ರೀತಿ ನೀರು ಮುಖದಲ್ಲಿ ಇರಬಾರ್ದು. ಇದನ್ನು ಮಾಡ್ಕೊತಿದ್ದಂಗೆ, ಫಸ್ಟ್ ಸ್ಟೆಪ್ಸ್ನ ಮಾಡ್ಕೊತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಫ್ರೆಂಡ್ಸ್. ಬನ್ನಿ ನೋಡಿ ಯಾವ ರೀತಿ ಕಾಣಿಸ್ತಿದೆ ಫಸ್ಟು ಸ್ಟೆಪ್ಸಿಗೆ. ಬನ್ನಿ ಸೆಕೆಂಡ್ ಸ್ಟೆಪ್ಪು ಹೇಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅದೇ ಬೌಲಿಗೆ ನಾವು 1 ಸ್ಪೂನು ಅಕ್ಕಿ ಹಿಟ್ಟು, ವೈಟ್ ರೈಸು ಪೌಡರ್ನ ನಾವು ಹಾಕ್ಕೋಬೇಕು. ನಂತರ ಅದೇ 1 ಸ್ಪೂನಲ್ಲಿ ಗಾರ್ಡ್ ಮೊಸರನ್ನ ತಗೋಬೇಕು. ಒಂದು ಕಪ್ಪು ಅಕ್ಕಿ ಹಸಿಟ್ಟು, 1 ಕಪ್ಪು ಮೊಸರು, ಅದೇ 1 ಸ್ಪೂನಲ್ಲಿ ಹಾಲನ್ನು ತಗೋಬೇಕು. ನಂತರ ಫ್ರೆಂಡ್ಸ್, ಇದು ಕಿತ್ತಳೆಹಣ್ಣಿದು ಸ್ವಲ್ಪ ರಸ ಇರುತ್ತಲ್ಲ, ಅದನ್ನು ಕೂಡ ನಾವು ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನೇನು ಸ್ಕ್ರಬ್ ಮಾಡೋಕ್ಕಷ್ಟೇ ಅಲ್ಲ ಬೇಕಾಗಿರೋದು, ಹಾಗಾಗಿ ಜಾಸ್ತಿ ಇದರಲ್ಲಿ ರಸ ಇದೆ. ಇದನ್ನು ಕೂಡ ನಾವು ಹಾಕ್ಕೊಂಡ್ರೆ ಇನ್ನೂ ಉತ್ತಮವಾದದ್ದು ಫ್ರೆಂಡ್ಸ್. ಬನ್ನಿ ಇದನ್ನು ಸ್ಮೂತಾಗಿ ಎಲ್ಲ ಕಲಿಸ್ಕೊಂಡು ಮಾಡ್ಕೊಳ್ಳೋಣ. ಇದು ಒಂದು ಫೇಸ್ ಪ್ಯಾಕ್ ಥರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸ್ಕಿನ್ಗೆ ನಮಗೆ ಒಳ್ಳೆ ವೈಟ್ನೆಸ್ನ ಕೊಡುತ್ತೆ. ಇದು ಒಂದು ವೈಟ್ ಫೇಶಿಯಲ್ ಕೂಡ ಅಂತಲೇ ಹೇಳ್ಬೋದು. ಫೇಸ್ ಕೂಡ ಒಂದು ವೈಟಿಂಗ್ ಟೋನ್ನ ಕೊಡುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ಫ್ರೆಂಡ್ಸ್. ಬನ್ನಿ ಇದನ್ನು ಯಾವ ರೀತಿ ಸ್ಕ್ರಬ್ನ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ತಯಾರಿಸ್ಕೊಂಡ್ವಿ ಅಂತ ನೋಡಿದ್ರಲ್ಲ, ಇದನ್ನು ಯಾವ ರೀತಿ ಸ್ಕ್ರಬ್ನ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ಇದು ನೋಡಿ ಯಾವ ರೀತಿ, ಈ ರೀತಿ ಕನ್ಸಿಸ್ಟೆನ್ಸಿಲಿ ಸ್ಮೂತ್ನಾಗಿ ನಾವು ಕಲಿಸ್ಕೋಬೇಕು. ನಂತರ ಇದನ್ನು ಕೈಯಲ್ಲೇ ಅಪ್ಲೈ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ತುಂಬ ಸ್ಮೂತಾಗಿ ಇರಬೇಕು, ಆಗ ನಮ್ಮ ಫೇಸ್ಗೆ ಚೆನ್ನಾಗಿ ರಬ್ ಆಗುತ್ತೆ. ಇಲ್ಲ ಅಂತಂದರೆ ಸ್ಮೂತ್ ಇಲ್ಲ ಅಂದರೆ ಫೇಸು ಸ್ವಲ್ಪ ಒರಟೊಟ್ಟಾಗ್ಬಿಡುತ್ತೆ. ಅದು ಥರ ಸ್ವಲ್ಪ ಅದು ಇಸುಮುಸು ಕೊಡುತ್ತೆ. ನೋಡಿ ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ಬರಬೇಕು. ಅದು ಮೂಗಿನ ಹತ್ರ ಮೇಯ್ನು ಬ್ಲ್ಯಾಕೆಟ್ಸ್ ಒಬ್ಬರವರಿಗೆ ಜಾಸ್ತಿ ಇರುತ್ತೆ, ಮತ್ತು ಈ ಸೈಡು ಬ್ಲ್ಯಾಕ್ ಥರ ಇರುತ್ತೆ. ಅಂಥವರು ತುಂಬ ಯೂಸ್ ಮಾಡ್ಬೋದು. ಇದನ್ನು ಪಿಗ್ಮೆಂಟೇಷನ್ ಇರೋವಂಥರೇ ಮಾಡಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ಫೇಸ್ ಪ್ಯಾಕ್ ಥರನೂ ಕೂಡ ನಾವು ಅಪ್ಲೈ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ನೆಕ್ಸ್ಟು ಏನಾದರೂ ಅದೇನೋ ಸ್ವಲ್ಪ ಉಳ್ಕೊಂಡಿದ್ರೆ ನಮಗೆ ಕೈಯಲ್ಲೂ ಕೂಡ ಸ್ವಲ್ಪ ಬ್ಲ್ಯಾಕೆಟ್ಸ್ಗಳು ಇರುತ್ತೆ, ಅಲ್ಲಿಗೂ ಕೂಡ ನಾವೆಲ್ಲ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಒಬ್ಬೊಬ್ಬರಿಗೆ ಪಿಗ್ಮೆಂಟೇಷನ್ನು ಕೈಲೂ ಕೂಡ ಕಾಣಿಸ್ಕೊಂಡಿರುತ್ತೆ. ಅಂಥವ್ರು ಕೂಡ ಇದನ್ನು ಕೈಗೆ ಹಾಕ್ಕೋಬೋದು.
ಕುತ್ತಿಗೆ ಭಾಗದಲ್ಲೂ ಕೂಡ ಒಬ್ಬೊಬ್ಬರಿಗೆ ಆಗಿರುತ್ತೆ, ಅಂಥವ್ರು ಕೂಡ ಹಾಕ್ಕೋಬೋದು. ಇದೇನು ವೇಸ್ಟ್ ಆಗುವಂಥದ್ದು ಯಾವುದೂ ಇಲ್ಲ ಇಂಗ್ರೀಡಿಯೆಂಟ್ಸು. ಇದೇನು ಇದು ಉಳಿದಿರುತ್ತೆ ಅದನ್ನು ನಾವು ಈ ರೀತಿ ಕೈಗೂ ಕೂಡ ಅಪ್ಲೈ ಮಾಡ್ಕೊಬೋದು. ನೋಡಿ ಈ ರೀತಿ ಸ್ಕ್ರಬ್ನ ಮಾಡಿಕೊಂಡು ಒಂದು 5 to 10 ಮಿನಿಟ್ಸು ನಾವು ಇದೇ ರೀತಿ ಸ್ಕ್ರಬ್ನ ಮಾಡಬೇಕು ಫ್ರೆಂಡ್ಸ್. ನಂತರ ಇದು ಒಣಗಿದ ನಂತರ ನಾವು ಇದನ್ನು ಕ್ಲಿಯರಾಗಿ ನೀಟಾಗಿ ವಾಶ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಬನ್ನಿ ಈಗ ಒಂದು 10 ಮಿನಿಟ್ಸ್ ಆಗಿದೆ, ಫೇಸ್ನ ವಾಶ್ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಎಲ್ಲ ರೀತಿಯಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಸ್ಕ್ರಬ್ನ ಮಾಡ್ಕೊಳೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಎಲ್ಲ ಕಡೆ ಎರಡೂ ಕೈನ ಯೂಸ್ ಮಾಡ್ತಾ ಸ್ಕ್ರಬ್ನಿಂದ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಮೂಗು ಭಾಗ ಏನಿರುತ್ತೆ, ಮೂಗಿನ ಭಾಗ ಅದನ್ನು ಚೆನ್ನಾಗಿ ಸ್ಕ್ರಬ್ನ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಒಂದು 5 to 10 ಮಿನಿಟ್ಸು ನಾವು ಸ್ಕ್ರಬ್ನ ಮಾಡಬೇಕು. ನಂತರ ವಾಶ್ ಮಾಡ್ಕೊಂಡು ಬರ್ತೀನಿ, ಹೇಗೆ ಕಾಣಿಸ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಮಗೆ ಸೆಕೆಂಡ್ ಸ್ಟೆಪ್ಪು ಮುಗಿಸಿದ ನಂತರ ನಮಗೆ ಫೇಸು ಸ್ವಲ್ಪ ಆಯಿಲ್ ಥರ ಫೀಲಿಂಗ್ಸ್ ಬರುತ್ತೆ. ಅದು ಬರಲೇಬೇಕು, ಯಾಕೆಂದರೆ ಮೊಸರು ಹಾಕ್ಕೊಂಡಿರೋದ್ರಿಂದ ನಮಗೆ ಆಯಿಲ್ಸು ಫೇಸು ಬರುತ್ತೆ. ನಾವು ಅದನ್ನು ಒಂದು ಸಾಬೂನಾಗಲಿ, ಅಂದರೆ ನಾವೇನು ಯೂಸ್ ಮಾಡ್ತೀವಿ ಸೋಪು, ಫೇಸ್ ವಾಶು, ಅದನ್ನು ಹಾಕ್ಕೊಂಡು ವಾಶ್ ಮಾಡ್ಕೋಬಾರ್ದು. ಹಾಗೆ ಒಂದು ತಣ್ಣೀರಲ್ಲಿ ನಾವು ವಾಶ್ ಮಾಡ್ಕೋಬೇಕು. 1 ಅವರ್ ಬಿಟ್ಟು ನಾವು ಅದನ್ನು ವಾಶ್ ಮಾಡಿಕೊಂಡ್ರೆ ನಮಗೆ ಫೇಸು ತುಂಬ ಕ್ಲಿಯರ್ ಆಗುತ್ತೆ. ನೋಡಿ, ನಾನು ನಮ್ಮದು ಸ್ವಲ್ಪ ಆಯಿಲ್ ಸ್ಕಿನ್ ಥರ ಕಾಣಿಸ್ತಿದೆ. ಅದರಲ್ಲಿರೋ ಕಂಟೆಂಟು ಏನಿರುತ್ತೆ ಪ್ರಾಡಕ್ಟ್ಸು, ಅದರೊಳಗಿರೋ ಅಂಶ ನಮ್ಮ ಫೇಸ್ಗೆ ಅಪ್ಲೈ ಆದರೆ ಅದರಲ್ಲಿರೋ ಕ್ರಿಮಿಕೀಟಗಳು ನಮ್ಮ ಫೇಸಿಂದ ಹೊರಬರೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಫೇಸ್ ಪ್ಯಾಕ್ನ ನೀವು ವಾರಕ್ಕೆ 2 ಟೈಮ್ಸ್ ಆದ್ರೂ ನೀವು ಅಪ್ಲೈ ಮಾಡ್ಕೊಂಡು ಬಂದರೆ ಖಂಡಿತ ನಿಮಗೆ ಏನು ಪಿಗ್ಮೆಂಟೇಷನ್ ಇರೋವಂಥವ್ರಿಗೆ, ಕಪ್ಪು ಕಲೆಗಳು, ವೈಟ್ ಕೇಟ್ಸ್ಗಳು ಏನು ಇರುತ್ತೆ ಅದೆಲ್ಲ ತುಂಬ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ನೋಡಿ ನನ್ನ ಫೇಸ್ ಯಾವ ರೀತಿ ಕಾಣಿಸ್ತಿದೆ ಅಂತೇಳಿ. ನೀವು ಆಗದಲೇ ಇದ್ದವರು ಪಕ್ಷ 1 ವಾರಕ್ಕೊಂದು ಸತಿನಾದರೂ ಟ್ರೈ ಮಾಡಬೇಕು ಫ್ರೆಂಡ್ಸ್. ಬನ್ನಿ, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಕಮೆಂಟ್ಸ್ ಕೊಡಿ, ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಖಂಡಿತ ನೆಕ್ಸ್ಟ್ ಒಳ್ಳೆ ಒಂದು ಬ್ಯೂಟಿ ಟಿಪ್ಸ್ ಮುಖಾಂತರ ನಾವು ಭೇಟಿಯಾಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.